ಜೈ ಹಿಂದ್. ಎಲ್ಲ ನನ್ನ SSGD ಸ್ಟೂಡೆಂಟ್ಸ್ಗೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ದಲ್ಲೇ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿದಿರಲ್ಲ, GD ಕಾನ್ಸ್ಟೇಬಲ್, BSF, CRPF, ITBP, CISF, ಅಸ್ಸಾಂ ರೈಫಲ್ ಹುದ್ದೆಗಳಿಗೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಇಬ್ಬರಿಗೆ ಕೂಡ ಇದರಲ್ಲಿ ಅವಕಾಶ ಇತ್ತು. ಎಲ್ಲರೂ ಕೂಡ ಆಲ್ಮೋಸ್ಟ್ ಎಲ್ಲ ಅರ್ಜಿಗಳನ್ನ ಸಲ್ಲಿಸಿದ್ರಿ. ಇದೇ ತಿಂಗಳ ಫೆಬ್ರವರಿ 23ನೇ ತಾರೀಕಿನಿಂದ ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗಬೇಕಾಗಿತ್ತು. ಸೊ ಇದ್ರದ್ದು ಯಾವುದೇ ತರನಂತ ಸ್ಲಾಟ್ ಬುಕ್ಕಿಂಗ್ ಆಗಿರಲಿಲ್ಲ, ಯಾವುದೇ ತರನಂತ ಅಡ್ವಾನ್ಸ್ ಆಗಿ ಇನ್ಫಾರ್ಮೇಶನ್ ಬಂದಿರಲಿಲ್ಲ. ಅವರು ಟೆಂಟೇಟಿವ್ ಆಗಿ ಕೊಟ್ಟಿದ್ರು. ಆಲ್ರೆಡಿ ನಿಮ್ಗೆ ಅಪ್ಲಿಕೇಶನ್ ಹಾಕುವಾಗ ಫೆಬ್ರವರಿ 23ನೇ ತಾರೀಕಿಗೆ ಎಕ್ಸಾಮ್ ಅನ್ನ ನಡೆಸ್ತೀವಿ ಅಂತ ಹೇಳಿಕೆಸಿಂದ ಟೆಂಟೇಟಿವ್ ಆಗಿ ನಿಮ್ಗೆ ತಾತ್ಕಾಲಿಕ ಪಟ್ಟಿಯನ್ನ ಬಿಟ್ಟಿದ್ರು. ಸೊ ಆ ಕಾರಣಕ್ಕೋಸ್ಕರ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಚೆನ್ನಾಗಿ ಸ್ಟಡಿ ಮಾಡಿದ್ರಿ. ಸರಿ SSGD ಫೆಬ್ರವರಿ 23ಕ್ಕೆ ಎಕ್ಸಾಮ್ ನಡೀತದೆ ಅಂತಂದ್ರೆ ಅಡ್ವಾನ್ಸ್ ಆಗಿ ಪ್ರಿಪ್ರೇಷನ್ ಕೂಡ ಮಾಡ್ಕೊಂಡಿದ್ರಿ. ಎಲ್ಲರೂ ಕೂಡ ಚೆನ್ನಾಗಿ ಸ್ಟಡಿ ಮಾಡಿದ್ರಿ. ಆದ್ರೂ ಕೂಡ ಒಂದು ಡೌಟ್ ಇತ್ತು, ಸರ್ ಈ ಸರಿ ಎಕ್ಸಾಮ್ ಏನಾದರೂ ಪೋಸ್ಟ್ಪಾಂಡ್ ಆಗ್ಬೋದಾ ಸರ್, ಮುಂದೆ ಹೋಗ್ಬೋದಾ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ತಿಳಿಸಿ ಅಂತ ಹೇಳಿಕೆಸಿಂದ ಆಲ್ರೆಡಿ ನಾನು ನಿನ್ನೆ ತಾನೇನು ಕೂಡ ನಿಮ್ಗೆ ಇದ್ರ ಬಗ್ಗೆ ವಿಡಿಯೋನ ಮಾಡಿದೆ. SSGD 9ನೇ ತಾರೀಕಿನ ನಂತರ ಎಕ್ಸಾಮ್ ನಡೀತದ. ಅದು ಇನ್ನೂ ಯಾವುದೇ ತರಂತ ಇನ್ಫಾರ್ಮೇಶನ್ ಬಂದಿಲ್ಲ. ಆದ್ರೆ ಫೆಬ್ರವರಿ 23ನೇ ತಾರೀಕಿಗೆ ಎಕ್ಸಾಮ್ ನಡೆಯುವುದಿಲ್ಲ ಅಂತ ಹೇಳಿ ಆಲ್ರೆಡಿ ನಾನು ಇದ್ರ ಬಗ್ಗೆ ಸಪರೇಟ್ ಆಗಿರ್ತಕ್ಕಂಥ ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ ಸ್ನೇಹಿತರೆ. ಸೊ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಕೂಡ ಒಳ್ಳೇದೇ ಅನ್ಕೊಳ್ಬಹುದು. ಯಾಕಂದ್ರೆ ಎಕ್ಸಾಮ್ ಒಂದು ಸ್ವಲ್ಪ ಮುಂದೆ ಹೋದ್ರೆ ಮತ್ತೆ ಓದಾಕಾದ್ರೂ ಟೈಮ್ ಸಿಗುತ್ತಲ್ಲ ಅಂತ ಹೇಳಿ ಒಂದು 10-15 ಡೇಸ್ ಹೋಯ್ತಪ್ಪ ಅಂತಂದ್ರು ಎಷ್ಟೋ ಒಂದು ಹೆಲ್ಪ್ ಆಗುತ್ತಾ. ಸೊ ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಇವತ್ತು ಬಂದ್ಬಿಟ್ಟು ನಿಮ್ಗೆ ಟೋಟಲಿ ನಿಮ್ಗೆ 18 ಇವತ್ತು ಡೇಟು, ಇವತ್ತೆಷ್ಟು 18 ಇದೆ. ಸೊ ನಿನ್ನೆ ತಾನೇ ನಿಮ್ಗೆ ಈವ್ನಿಂಗು 7 ಗಂಟೆಗೆ ಇದು ಇನ್ಫಾರ್ಮೇಶನ್ ಬಂತು. ಸೊ ನಿನ್ನೆ ಈವ್ನಿಂಗ್ ಕೂಡ ನಾನು ಇನ್ಫಾರ್ಮೇಶನ್ ಕೊಡಬೇಕಾಗಿತ್ತು. ಸೊ ಕೊಟ್ಟಿರಲಿಲ್ಲ. ಆಲ್ರೆಡಿ ನನ್ನ ಟೆಲಿಗ್ರಾಮ್ ಮತ್ತು ಗ್ರೂಪ್ದಲ್ಲಿ, ವಾಟ್ಸಪ್ ಗ್ರೂಪ್ನಲ್ಲಿ ಈ ಮಾಹಿತಿಯನ್ನು ಶೇರ್ ಮಾಡಿದ್ರಿ. ಎಲ್ಲ ವಿದ್ಯಾರ್ಥಿಗಳಿಗೆ ಏನು ಡೌಟ್ ಕಾಡ್ತಾ ಇತ್ತು ಅಂದ್ರೆ, ಸರ್ ಇದು ನಿಜಾನಾ ಸರ್, ಇದು ಮುಂದೆ ಹೋಗುತ್ತಾ ಎಕ್ಸಾಮ್, ಸೊ ಈ ನೋಟಿಸ್ ಬಗ್ಗೆ ನಮ್ಗೆ ಇನ್ಫಾರ್ಮೇಶನ್ ಕೊಡಿ ಸರ್, ಏನು ಕನ್ಫ್ಯೂಷನ್ ಆಗ್ತಾ ಇದೆ. ಮತ್ತು ಒಂದಿಷ್ಟು ಇನ್ಫಾರ್ಮೇಶನ್ಗಳು ಏನು ಬರ್ತಾ ಇದೆ ಅಂದ್ರೆ, ಸರ್ ಸ್ಲಾಟ್ ಬುಕ್ಕಿಂಗ್ ಈ ಸರಿ ಇಲ್ಲ ಅಂತ ಸರ್, ಡೈರೆಕ್ಟ್ ಆಗಿ ಎಕ್ಸಾಮ್ ಹಾಲ್ ಟಿಕೆಟ್ ಬಿಡ್ತಾರ ಅಂತಿದಾರಂತ. ಅದು ನಿಜಾನಾ ಸುಳ್ಳ ಅಂತ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದೀನಿ. ಸೊ ಕರೆಕ್ಟ್ ಆಗಿ ತಿಳ್ಕೊಡ್ರಿ. ಯಾರೆಲ್ಲ SSGD ಎಕ್ಸ್ಪೀರಿಯನ್ಸ್ ಇರಲ್ಲ, ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ. ಸೊ ಈ ವಿಡಿಯೋನ ನಿಮ್ಮ ಯಾರಾದರೂ SSGD ಅರ್ಜಿಯನ್ನ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತಪ್ಪದೇನೆ ಈ ಮಾಹಿತಿಯನ್ನ ಶೇರ್ ಮಾಡಿ ಸ್ನೇಹಿತರೆ. ಓಕೆ, ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇಲ್ಲಿ ಕೊಟ್ಟಿದ್ದಾರೆ ಅನ್ಕೊಳ್ರಿ, ಇನ್ಫಾರ್ಮೇಶನ್ ಫಾರ್ ದ ಕ್ಯಾಂಡಿಡೇಟ್ ಆಫ್ ಕಾನ್ಸ್ಟೇಬಲ್ GD ಇನ್ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ CFFS ಅಂಡ್ SSF ಅಂಡ್ ರೈಫಲ್ಮ್ಯಾನ್ GD ಇನ್ ರೈಫಲ್ Assam Rifle Examination 2026. Okay, the computer-based examination for Constable GD in Central Armed Police Force CFF, SSF and Rifleman GD in Assam Rifle Examination 2026, which was scheduled from 23rd February. ಅಂದರೆ 23rd ಫೆಬ್ರವರಿಗೆ ಎಕ್ಸಾಮ್ ಡೇಟ್ ಅನ್ನು ಫಿಕ್ಸ್ ಮಾಡಿದ್ವಿ. ನೆಕ್ಸ್ಟ್ ಅದೇನು ಕೊಟ್ಟಿದ್ದಾರಪ್ಪ ಅಂದರೆ, ಆನ್ವರ್ಡ್ ಇನ್ ಟೈಮ್ಸ್ ಕಮಿಷನ್ ನೋಟಿಸ್, ಅಂದರೆ ಈಗ 23ನೇ ತಾರೀಕು ಇರ್ತಕ್ಕಂಥ ಎಕ್ಸಾಮ್ ಪೋಸ್ಟ್ಪಾಂಡ್ ಆಗಿದೆ. ಸೊ ಎಕ್ಸಾಮು ಲೇಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಬಟ್ ಅವ್ರಿಗೆ ಯಾವುದೇ ತರನಂತ ಡೇಟ್ ಕೊಟ್ಟಿಲ್ಲ. ಸೊ ಇದೇ ಡೇಟ್ಗೆ ನಡೆಸ್ತೀವಿ ಅಂತ ಹೇಳಿ ಇನ್ನೂ ಕೂಡ ಇನ್ನೂ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಸೊ ಫ್ರೆಶ್ ಡೇಟ್ ಅನ್ನ ನಾವು ಬಿಡ್ತೀವಿ ಆಫಿಷಿಯಲ್ ವೆಬ್ಸೈಟ್ ಮುಖಾಂತರ. ಬಿಟ್ಟ ಮೇಲೆ ನಿಮ್ಮ ಎಕ್ಸಾಮ್ ಕನ್ಫರ್ಮ್ ಆಗುತ್ತೆ. ಸೊ ಅಲ್ಲಿ ಮಟ್ಟ ಯಾವುದೇ ತರನಂತ ಡೇಟ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿಲ್ಲ ಅಂತ ಹೇಳಿ ಕೊಡ್ತಾರ. ನೆಕ್ಸ್ಟ್ ಈ ಸರಿ ಬಂದ್ಬಿಟ್ಟು ಸ್ಲಾಟ್ ಬುಕ್ಕಿಂಗ್ ಏನು MTS ಗೆ ಆಯ್ತು, CHSL ಗೆ ಆಯ್ತು, CGL ಗೆ ಆಯ್ತು, RRB, D ಗ್ರೂಪ್ ಈ ತರ ಎಲ್ಲ ಸ್ಲಾಟ್ ಬುಕ್ಕಿಂಗ್ ಅನ್ನ ಮಾಡ್ಕೊಳ್ತಾ ಇದ್ರಲ್ಲ, ಈ ಸರಿ ಇವ್ರು ಏನ್ ಹೇಳಿದಾರಪ್ಪ ಅಂದ್ರೆ SSGD ಗೆ ಸ್ಲಾಟ್ ಬುಕ್ಕಿಂಗ್ ಇರೋದಿಲ್ಲ. ಸ್ಲಾಟ್ ಬುಕ್ಕಿಂಗ್ ಯಾವ ತರ ಇತ್ತಪ್ಪ ಅಂದ್ರೆ, ನೀವು ಎಕ್ಸಾಮ್ ಸ್ಲಾಟ್ ಬುಕ್ಕಿಂಗ್ ನೀವು ಯಾವ ಸೆಂಟರ್ ಅನ್ನ ಕೇಳ್ತಿರಲ್ಲ, ಸೊ ಆ ಸೆಂಟರ್ ಅನ್ನ ಆಪ್ಷನ್ ತೋರಿಸಿತ್ತು. ಆ ಸೆಂಟರ್ ಓಕೆ ಮಾಡ್ಕೋಬೋದಿತ್ತು. ಮತ್ತು ಯಾವ ಡೇಟ್ ಬೇಕಲ್ಲ ಆ ಡೇಟ್ ಕೂಡ ಮಾಡ್ಕೋದಿತ್ತು. ನೆಕ್ಸ್ಟ್ ಅದ್ರ ಜೊತೆಗೆ ನಿಮ್ಗೆ ಯಾವ ಶಿಫ್ಟ್ ಬೇಕಾಗುತ್ತಲ್ಲ ಅದನ್ನು ಕೂಡ ಕೊಡ್ತಾ ಇದ್ರು. ಸ್ಲಾಟ್ ಬುಕ್ಕಿಂಗ್ ಆದ್ರೆ ಇತ್ತು. ಬಟ್ ಈ ಸರಿ ಸ್ಲಾಟ್ ಬುಕ್ಕಿಂಗ್ ನನ್ನ ಪ್ರಕಾರ ಕ್ಯಾನ್ಸಲ್ ಮಾಡಿದ್ದೆ ಬೆಟರ್ ಅನ್ಸುತ್ತೆ. ಯಾಕೆಂದ್ರೆ ಯಾರ್ದು ಯಾವ ಡೇಟಿಗೆ ಬರ್ತೈತಿ ಆ ಥರ ಬಂದ್ರೇನೆ ಬೆಟರ್. ಸುಮ್ಮನೆ ಸ್ಲಾಟ್ ಬುಕ್ಕಿಂಗ್ ಮಾಡೋದು, ಎಷ್ಟು ವಿದ್ಯಾರ್ಥಿಗಳು ಲಾಸ್ಟಿಗೆ ಎಕ್ಸಾಮ್ ಹಾಕೊಳ್ಳೋದು, ಫಸ್ಟ್ ಎಕ್ಸಾಮ್ ಹಾಕೊಳ್ಳೋದು, ಆ ಥರ ಎಲ್ಲ ತೊಂದರೆಗಳಾಗೋದು ಅದೇನು ಬೇಡ. ಸೊ ಯಾರಿಗೆ ಅಪ್ಲಿಕೇಶನ್ ಅನ್ನು ಹಾಕಿರ್ತಾರಪ್ಪ ಅಂದ್ರೆ ಯಾವ ಡೇಟಿಗೆ ಆದ್ರೂ ಬರಲಿ, ಫಸ್ಟ್ ಆದ್ರೂ ಬರಲಿ, ಲಾಸ್ಟ್ ಆದ್ರೂ ಬರಲಿ, ಅದು ಸಂಬಂಧ ಇರೋದಿಲ್ಲ. ಸೊ ಸ್ಲಾಟ್ ಬುಕ್ಕಿಂಗ್ ಇರ್ಲಾರ್ದೇ ನಮ್ಮ ಪ್ರಕಾರ ಒಂದು ಬೆಟರ್ ಅನ್ಕೊಳ್ಬಹುದು. ಓಕೆ, ಈ ಮಾಹಿತಿಯನ್ನು ತಿಳಿಸಿದ್ದೀನಿ. ಸೊ ನಿಮ್ಮ ಸದ್ಯದಲ್ಲೇ ಬಿಡ್ತಾರ. ಸೊ ಆದ್ರೂ ಒಂದು 15 ಡೇಸ್ ಆದ್ರೂ ಟೈಮ್ ಸಿಗುತ್ತದೆ. ಚೆನ್ನಾಗಿ ಸ್ಟಡಿ ಮಾಡ್ಕೊಳ್ರಿ, ಟೈಮ್ ಅನ್ನ ವೇಸ್ಟ್ ಮಾಡ್ಕೊಳಕ್ ಹೋಗ್ಬಿಟ್ರಿ. ಬೇಕಿದ್ರೆ ಆಫೀಸಿಯಲ್ ಬಂದಿರತಕ್ಕಂಥ ವೆಬ್ಸೈಟ್ ಮುಖಾಂತರನೇ ಬಂದಿರತಕ್ಕಂಥ ನೋಟಿಸ್ ಕೂಡ ತೋರಿಸ್ತಾ ಇದ್ದೀನಿ. ಬೇಕಾದ್ರೆ ನಾನು HJ ಪ್ಯಾರಾಮಿಲಿಟರಿ ಟೆಲಿಗ್ರಾಮ್ದಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ. ನಮ್ಮಲ್ಲಿ ಇರ್ತಕ್ಕಂಥ ಗ್ರೂಪ್ಸ್, ವಾಟ್ಸಪ್ ಗ್ರೂಪ್ಗಳು ಏನಿರಲ್ಲ ಅವರಲ್ಲಿ ಕೂಡ ಈ ಮಾಹಿತಿಯನ್ನು ಶೇರ್ ಮಾಡಿದ್ದೀನಿ. ಪ್ರತಿಯೊಬ್ಬರು ಕೂಡ ಹೋಗಿ ಚೆಕ್ ಅನ್ನ ಮಾಡ್ಕೊಳ್ರಿ. ಸೊ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಇನ್ನೊಂದ್ಸರಿ ಆಲ್ ದಿ ಬೆಸ್ಟ್ ಹೇಳ್ತಾ ಇದೀನಿ. ಸಿಕ್ಕಿರುವಂತ ಟೈಮ್ ಅನ್ನ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ. ಮತ್ತೆ ಟೈಮಿಂಗ್ ಮುಂದೋಗಿದೆ ಅಂತ ಹೇಳಿ ಲೈಸಿ ಕೂಡ ಮಾಡಕ್ ಹೋಗ್ಬೇಡ್ರಿ. ಟೈಮ್ ಸಿಕ್ಕಿದೆ ಅಂತಂದ್ರೆ ಮತ್ತೊಂದು 10-15 ಆದ್ರೂ ನೀವು ಸ್ಕೋರ್ ಅನ್ನ ಮಾಡ್ಕೊಳಕ
ಒಂದು ಟೈಮ್ ಸಿಕ್ಕಿದೆ. ಒಳ್ಳೆ ರಿವಿಷನ್ ಮಾಡ್ಕೊಡ್ರಿ. ನಿಮ್ದು ಏನಾದರೂ ಸಿಲೆಬಸ್ ಮುಗಿದಿತ್ತು, 23ಗೆ ಎಕ್ಸಾಮ್ ನಡೀತದ ಅಂತೇಳಿ ನೀವೇನಾದರೂ ರೆಡಿ ಆಗಿದ್ರೆ ಸ್ನೇಹಿತರೆ, ಇವಾಗಲೇ ಒಳ್ಳೆ ರಿವಿಷನ್ ಮಾಡ್ಕೊಡ್ರಿ. ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಹೋಗ್ರಿ. 100% SSC GDಯಲ್ಲಿ ವರದಿಯನ್ನು ಹಾಕ್ಕೊಳ್ತೀರಾ. ಸೊ ವೇಕೆನ್ಸಿ ಇನ್ನೂ ಇನ್ಕ್ರೀಸ್ ಮಾಡಿಲ್ಲ. ಎಕ್ಸಾಮ್ ಕಂಪ್ಲೀಟ್ ಆದಮೇಲೆ 20ರಿಂದ ಹಿಡಿದು 25,000 ವೇಕೆನ್ಸಿಗಳನ್ನ ಹೆಚ್ಚಳವನ್ನು ಮಾಡೇ ಮಾಡ್ತಾರೆ. 50,000 ಮಟ ನಿಮ್ಮ SSC GD ವೇಕೆನ್ಸಿಗಳು ಕನ್ಫರ್ಮೇಷನ್ ಆಗೇ ಆಗ್ತಾವೆ. ಅದು ಕೂಡ ಸದ್ಯದಲ್ಲಿ ಅಪ್ಡೇಟ್ ಬರ್ತದ. ಸೊ ಪ್ರತಿಯೊಬ್ಬರಿಗೆ ಕೂಡ ಹೇಳ್ತಾ ಇದ್ದೀನಿ, ಚೆನ್ನಾಗಿ ಸ್ಟಡಿ ಮಾಡ್ಕೊಳ್ರಿ. ಆಲ್ ದಿ ಬೆಸ್ಟ್. ಈ ಮಾಹಿತಿಯನ್ನು ನಿಮ್ಮ ಬ್ರದರ್ ಸಿಸ್ಟರ್ ಯಾರಾದರೂ ಇದ್ರೆ SSC GD ಹಾಕಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಶೇರ್ ಮಾಡಿರಿ. ಈ ಥರದ ಅಪ್ಡೇಟ್ಗಳು ಬೇಕಾಗಿತ್ತು. ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಯಾವುದೇ ಪ್ರೈವೇಟ್ ಜಾಬೇ ಕನ್ಫರ್ಮ್ ಆಗಿರಲಿ ಸ್ನೇಹಿತರೆ, ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ಅಡ್ಮಿಟ್ ಕಾರ್ಡು, ಎಕ್ಸಾಮ್ ರಿಸಲ್ಟು, ಅಪ್ಲಿಕೇಶನ್ನು ಪ್ರತಿಯೊಂದು ಇವತ್ತು ನೋಟಿಫಿಕೇಶನ್ ಆದಾಗಿಂತ ಹಿಡಿದು ಫೈನಲ್ ಸೆಲೆಕ್ಷನ್ ಆಗಿ ಹೋಗುವ ಮಟ್ಟನೂ ಕೂಡ ಇನ್ಫಾರ್ಮೇಷನ್ಗಳು ಡೀಟೇಲ್ ಆಗಿ ನಿಮ್ಗೆ ಬೋರ್ಡ್ ಮೇಲೆ ಐತಿ. ಈ ಥರದ ಇನ್ಫಾರ್ಮೇಷನ್ಗಳು ಬೇಕಾಗಿತ್ತು ಅಂದರೆ ನಮ್ಮ HJ ಪ್ಯಾರಾಮಿಲಿಟರಿ ಯೂಟ್ಯೂಬ್ ಚಾನಲನ್ನು ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನನ್ನು ಮಿಸ್ ಮಾಡದೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ನೆಕ್ಸ್ಟ್ ಯಾವ ಡೇಟ್ಗೆ ನಿಮ್ದು ಎಕ್ಸಾಮ್ ಫಿಕ್ಸ್ ಆಗುತ್ತೆ ಅನ್ನೋದು ಕೂಡ ಮಾಹಿತಿನ ತೋರಿಸ್ಕೊಡ್ತೀವಿ, ಇನ್ಫಾರ್ಮೇಷನ್ ಕೊಡ್ತೀವಿ, ಲಿಂಕ್ ಕೂಡ ಕೊಡ್ತೀವಿ. ಪ್ರತಿಯೊಂದು ಅಪ್ಡೇಟನ್ನು ನಿಮ್ಗೆ ತಿಳಿಸ್ತಾನೆ ಹೋಗ್ತಿರ್ತೀವಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.